ನೋಡಿ ಜೋಯಿಸ್ರೆ, ಈ ಕಡತ ತುಂಬಾ ಬರೀ ತಪ್ಪುಗಳೇ ತುಂಬಿಕೊಂಡಿದೆ. ಈ ಕಡತ ನೀನಾದ್ರೂ ನಮ್ಮ ಸಾಹೇಬ್ರಿಗೆ ತೋರಿಸಿದ್ರೆ ನಿಮ್ಮಳಿಯ ಶಾನ್ ಬೋಕ್ಕೆ ಕಳ್ಕೊಂಡು ಮನಗೋಗ್ಬೇಕಾಗತ್ತೆ ಅಷ್ಟೇ. ಸಿಮ್ಲಾಪುರ ಶಾನ್ ಬೋಗರು ದೇವರಸಯ್ಯ ಅನ್ನೋರು ಇಲ್ಲಿಗೆ ಬಂದಿದ್ದಾರೆ. ಈ ಸಾರಿ ಇದನ್ನ ಅವರ ಹತ್ರ ತೆಗೆಸ್ಕೊಂಡ್ಬಿಡಿ. ಈ ಲೆಕ್ಕ ಬರ್ಕೊಡೋದಕ್ಕೆ ನನಗೆ ದುಡ್ಡು ಕೊಡಬೇಕು. ಅದಕ್ಕೆ 200 ರೂಪಾಯಿ ಮಾಡಿಕೊಡಿ. ಬಹಳ ಕಮ್ಮಿ ಆಯ್ತು ಸ್ವಾಮಿ. ನೀವು ಹೋಗ್ಬೇಡಿ, ನಾನು ಕೊಡ್ತೀನಿ. ನೀನೊಬ್ಬ ಮೂರ್ಖ, ಮುಟ್ಟಾಳ. ರಾಗಿ ಬೀಸೋ ಕಲ್ಲೆ ರಾಜ ಮೂತಿನ ಕಲ್ಲೆ, ಸುವಾರಿ ಕಲ್ಲೆ ಸುಳಿಗಲ್ಲೆ, ಸುವಾರಿ ಕಲ್ಲೆ ಸುಳಿಗಲ್ಲೆ, ತಮ್ಮನ ಭಾಗ್ಯದ ಕಲ್ಲೆ ಕೊಡುವುದನಿಯ. ಅಕ್ಕಿ ಬೀಸುವ ಕಲ್ಲೆ ಸಕ್ಕರೆ ಪುಡಿಗಲ್ಲೆ, ಅಪ್ಪಾಜಿ ಮನೆಯ ಪದಗಲ್ಲೆ, ಅಪ್ಪಾಜಿ ಮನೆಯ ಪದಗಲ್ಲೆ, ಪಚ್ಚೆಗಲ್ಲೆ ಮುತ್ತಿನ ಕಲ್ಲೆ ಕೊಡುವುದನಿಯ. ರಾಗಿ ಬೀಸೋ ಕಲ್ಲೆ ರಾಜ ಮುತ್ತಿನ ಕಲ್ಲೆ, ಸುವಾರಿ ಕಲ್ಲೆ ಸುಳಿಗಲ್ಲೆ, ಸುವಾರಿ ಕಲ್ಲೆ ಸುಳಿಗಲ್ಲೆ, ತಮ್ಮನ ಭಾಗ್ಯದ ಹೆಂಡತಿ ರಾಗಿ ಬೀಸೋ ಪದ ಹಾಡ್ತಾ ಇದ್ದಾಳೆ. ಏನ್ ಹಾಗಂದ್ರೆ ಕೆಲವರಿಗೆ ಕೆಲಸ ಮಾಡ್ತಾ ಹಾಡೋದೊಂದು ಅಭ್ಯಾಸ. ಮತ್ತೆ ಇಷ್ಟು ವರ್ಷದಿಂದ ನಿನ್ ಒಂದಿನೂ ಹಾಡ್ಲೇ ಇಲ್ಲ. ಹಾಡ್ತಾ ಕೂತ್ಕೊಳ್ಳೋಕೆ ನಂಗೆ ಪುರ್ಸತ್ತೆಲ್ಲಿತ್ತು ಹೇಳು. ಈ ಹಾಡು ಹಸೆ ಇವೆಲ್ಲ ಮೈಗಳ್ರಿಗೆ ಕೆಲಸ ನಜಾನ ಮಾಡ್ಕೊಳ್ಳೋಕೆ ಒಂದು ನೆಪ ಅಷ್ಟೆ. ನಿನ್ ಹೆಂಡತಿ ಆವಾಗಿಂದ ಹಾಡ್ತಾ ಇದ್ದಾಳೆ, ನೆಟ್ಗೆ ಒಂದು ಸೇರ್ ರಾಗಿನೂ ಬೀಸಿಲ್ಲ. ಕೊಡುವುದನಿಯ ಅಕ್ಕಿ ಬೀಸುವ ಕಲ್ಲೆ ಸಕ್ಕರೆ ಪುಡಿಗಲ್ಲೆ. ಏ ನಂಜೆ, ಅದೇನ್ ಚೆನ್ನಾಗಿ ಹಾಡ್ತಿದೀಯ. ಅಪ್ಪಾಜಿ ಕತ್ತೆ ಮುಂಡೆ, ಏನೇ ಅದು ಬೆಳಬೆಳಗ್ಗೆನೆ ನಿನ್ ಕಿರಿಕಿರಿ? ಬಾ ಮುಚ್ಕೊಂಡು ಕೆಲಸ ಮಾಡಕ್ ಬರಲ್ವಾ? ನಾನು ಕೆಲಸ ಮಾಡ್ತಾ ಇದ್ದೀನಲ್ಲ, ಜೊತೆಗೆ ಹಾಡು ಹಾಡ್ತಾ ಇದ್ದೀನಿ. ಯಾವನಿಗೆ ಬೇಕಾಗಿದೆ ನಿನ್ನ ಹಾಡು? ಹಾಡು ಗೀಡು ಹಾಡಕ್ಕಿದೆ ಸೂಳರ್ ಮನನ. ಈ ಮನೇಲಿ ಇನ್ನೊಂದ್ ಸರ್ತಿ ನೀನ್ ಹಾಡದೇನಾರು ಕೇಳಬೇಕು, ನಿನ್ನ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಚೆನ್ನಿಗಿರಾರೆ,
ಸೂರ್ಯ ನೆತ್ತಿ ಮೇಲೆ ಬರೋ ಹೊತ್ತಾದರೂ ನಿರ್ಯೋಚನೆಯಾಗಿ ಕುಂಭಕರ್ಣ ನಿದ್ದೆ ಮಾಡ್ತಾ ಇದ್ದಾರಲ್ಲ, ಇವ್ರು ಏನು ಶಾಂತಕ್ಕೆ ಮಾಡ್ತಾರೆ? ಸ್ವಾಮಿ ಚೆನ್ನಾಗಿರಾರೆ, ಚೆನ್ನಾಗಿರಾರೆ. ಅಯ್ಯೋ ಯಾಕೆ ಗುರುತು ಸಿಗಲಿಲ್ವೇ? ನಾನು ದ್ಯಾವರಸಯ್ಯ. ವರ್ಷಯ್ಯ? ಅದೇ ಶಾನ್ ಭೋಗ್ಯ ಲೆಕ್ಕ ಬರ್ಕೊಡು ಅಂತ ಹೇಳಿದ್ರಲ್ಲ. ಓ ಬನ್ನಿ 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 ಕೂತ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ, ಲೆಕ್ಕ ಶುರು ಹಚ್ಕೊಳ್ಳಿ. ಚೆನ್ನಾಗಿರಾರೆ, ಲೆಕ್ಕದ ಪುಸ್ತಕ ಎಲ್ಲ ತಂದ್ಕೊಡಿ, ಲೆಕ್ಕ ಶುರು ಹಚ್ಕೋತೀನಿ. ಲೆಕ್ಕದ ಪುಸ್ತಕ ತಗೊಂಬರ್ಬೇಕಾ? ಅಯ್ಯೋ ನಾನೇ ಹೋಗ್ಬೇಕೆ. ದ್ಯಾವರ್ ಸೇನ್ ಅವ್ರು ಬಂದಿದ್ದಾರೆ, ಅವ್ರಿಗೆ ಕುಡಿಯಕ್ಕೆ ಏನಾದ್ರು ಕೊಡೋ. ಕೇಳಿಸ್ತಾ? ಏಯ್ ಭೋಸುಡಿ, ನಿನಗೆ ಹೇಳಿದ್ದು. ರಾಯ್ರೆ, ಒಂದು ವಿಷಯ. ಈಗ ನೀವು ಕೂಗಿದ್ದು ಯಾರನ್ನ? ಇನ್ಯಾರನ್ನ? ನನ್ನ ಹ್ಯಾಂಡ್ರನ್ನ. ಅಂದರೆ ನಿಮ್ಮ ಹೆಂಡ್ರ ಹೆಸರು ಬೋಸುಡಿ ಅಂತಾನ? ಬೋಸುಡಿ ಅಂತ ಯಾರಾದ್ರೂ ಹೆಸರಿಡ್ತಾರ? ಅವಳ ಹೆಸರು ನಂಜಿ ಅಂತ. ಅಲ್ಲ ರಾಯ್ರೆ, ಕೈ ಹಿಡಿದ ಹೆಂಡ್ತಿನ ಹೆಸರಿಡದೆ ಕೂಗ್ಬೋದಲ್ಲ? ಇಲ್ಲ ಇಲ್ಲ, ಹೀಗೇ ಕರಿಬೇಕು ಅಂತ ನಮ್ಮ ಅಮ್ಮ ಹೇಳಿದಾಳೆ. ಆಗ ಮತ್ತಿದ್ದೇನೇನು ಹೇಳ್ಕೊಟ್ಟಿದ್ದಾರೆ? ಒಳ್ಳೆ ಮಾತಿನಲ್ಲಿ ಕರೆದ್ರೆ ಹೆಂಡ್ರು ತಲೆ ಮೇಲೆ ಕೂತು ಸವಾರಿ ಮಾಡ್ತಾರಂತೆ. ಅದು ತಪ್ಪು ಚೆನ್ನಾಗಿರಾರೆ. ಹೆಣ್ಣು ಮಕ್ಕಳಿಗೆ ಪ್ರೀತಿ ತೋರಿಸಿ ಒಳ್ಳೆ ಮಾತಿಂದ ಕೂಗಿದ್ರೆ ಅವ್ರಿಗೆ ನಿಮ್ಮ ಮೇಲೆ ಆದರ ಜಾಸ್ತಿ ಆಗುತ್ತೆ, ಮಾಡೋ ಕೆಲಸನ ಇನ್ನೂ ಶ್ರದ್ಧೆಯಿಂದ ಮಾಡ್ತಾರೆ. ದ್ಯಾವರ್ ಸೇನವ್ರೆ, ನಿಮ್ಮನ್ನು ಕರೆದಿದ್ದು ಲೆಕ್ಕ ಬರೆಯಕ್ಕೆ, ಉಪದೇಶ ಮಾಡೋಕ್ಕಲ್ಲ. ಉಪದೇಶ ಮಾಡೋದು ಬಿಟ್ಟು ಕೂತ್ಕೊಂಡು ಲೆಕ್ಕ ಬರೀರಿ, ನನಗೆ ನಿದ್ದೆ ಬರುತ್ತೆ. ನೀವು ಮಲ್ಕೊಂಡ್ರೆ ನಾನು ಹೇಗಪ್ಪ ಲೆಕ್ಕ ಬರೀಲಿ? ನೀವು ನನ್ನ ಜೊತೆ ಬಂದು ಕೂತ್ಕೊಳ್ಳಿ, ನನಗೆ ಸಹಾಯ ಆಗುತ್ತೆ, ನಿಮಗೆ ಲೆಕ್ಕನೂ ಬರುತ್ತೆ. ಅಲ್ರಿ, ನಾನೇ ಕೂತ್ ಎಲ್ಲದನ್ನು ಕಲ್ತ್ಕೊಳ್ಳೋ ಹಾಗಿದ್ರೆ ನಿಮಗೆ ಯಾಕೆ 400 ರೂಪಾಯಿ ಕೊಡ್ಬೇಕು? ಸರಿ ಬಿಡಪ್ಪ, ನಾನೇ ನೋಡ್ಕೋತೀನಿ. ಚೆನ್ನಾಗಿರಾರೆ, ಲೆಕ್ಕ ಗೀಚ್ಕೊಳ್ಳೋಕ್ಕೆ ಒಂದು ಪೇಪರ್ ಹಳೆ ಬೇಕಲ್ಲ? ಬರೀ ಅದು ಬೇಕು ಇದು ಬೇಕು, ನನಗೆ ನಿದ್ದೆ ಮಾಡಕ್ಕೆ ಬಿಡಲ್ಲ. ತಾಳ್ರಿ, ಗೀಚ್ಕೊಳ್ರಿ ನಿಮ್ ಲೆಕ್ಕ. ಇದರಲ್ಲಿ ಯಾರೋ ಹಾಡು ಬರ್ಕೊಂಡಿದ್ದಾರೆ, ಬೇರೆ ಹಾಡೇ ಕೊಡಿ. ಆ ಹಾಡು ಯಾವನಿಗಿರ್ಬೇಕಾಗಿದೆ? ಆ ಹಾಳೆ ಹರಿದಷ್ಟು ಖಾಲಿ ಹಾಳೆ ಲೆಕ್ಕ ಬರ್ಕೊಳ್ಳಿ. ಈಗ ನನಗೆ ಬೇರೆ ಪುಸ್ತಕ ಹುಡುಕ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ನಿದ್ದೆ ಹಾಳಾಗತ್ತೆ ಅಲ್ವೇ? ಅಕ್ಷರಗಳು ಒಳ್ಳೆ ಮುತ್ತು ಪೋಣಿಸ್ತಾಗಿದೆ. ಇದನ್ನ ಯಾರು ಬರ್ದಿದ್ದು? ಎಲ್ಲ ಮುಂಡೆದು. ಮುಂಡೇದು ಅಂದ್ರೇನು? ನಿಮ್ಮ ಹೆಂಡತಿನೇ ಇರಬೇಕು ಅಲ್ವೇ? ಹೌದ್ರಿ, ಕೆಲಸಕ್ಕೆ ಬಾರದ ಪ್ರಶ್ನೆಗಳನ್ನ ಕೇಳಿ ನಾನು ನಿದ್ದೆ ಕೆಡಿಸ್ಬಿಟ್ರಿ. ನೀವು ಲೆಕ್ಕ ಬರಿತಾ ಕೂತಿರಿ, ನಾನು ಮಲ್ಲಣ್ಣನ ಅಂಗಡಿ ಹತ್ರ ಹೋಗಿ ಒಂದು 55 ಹಾಕೊಂಬರ್ತೀನಿ. 55 ಅಂದ್ರೆ? ಅಷ್ಟು ಗೊತ್ತಿಲ್ವಾ? 55ನೇ ನಂಬರಿನ ತಂಬಾಕು. ಬೆಳಗ್ಗೆ ಎದ್ದ ತಕ್ಷಣ ಒಂದು 55 ಹಾಕೊಂಡ್ರೆ ಸಂಜೆ ತನಕ ತಲೆ ಧಿಮ್ ಅಂತಿರುತ್ತೆ. ಬೆಳಿಗ್ಗೆ ಹಾಕ್ಕೊಂಡ್ರಂತೆ. ಈ ಚಂಡಿಗರಾಯರಿಗೆ ಈಗ ಮಠ ಮಧ್ಯಾಹ್ನ ಆಗಿದೆ ಅನ್ನೋದೇ ಗೊತ್ತಾಗಿಲ್ಲ.
ತಗಳಿ ಪಾನ್ಕ. ಬೆಲ್ಲದ್ದು ಪರವಾಗಿಲ್ವಾ? ಪರವಾಗಿಲ್ಲಮ್ಮ, ಬೆಲ್ಲ ಮೈಗೆ ಒಳ್ಳೆಯದು. ಹಿಡು. ನಿಮ್ಮನ್ನು ಏನು ಅಂತ ಕರೆಯೋದು ಅಂತ ಗೊತ್ತಾಗ್ತಾ ಇಲ್ಲ. ಮಾವಯ್ಯ ಅನ್ನಮ್ಮ. ನೀವು ಲೆಕ್ಕ ಬರ್ಕೊಡೋದಕ್ಕೆ ಒಪ್ಕೊಂಡಿದ್ದು ತುಂಬ ಸಂತೋಷ ಆಯಿತು ಮಾವಯ್ಯ. ನಮ್ಮ ಮನೆಯವ್ರು ಬರೆದಿದ್ದ ಲೆಕ್ಕದಲ್ಲಿ ತುಂಬ ತಪ್ಪಿತ್ತಂತಲ್ಲ. ಯಾಕೆ ಲೆಕ್ಕದಲ್ಲಿ ತಪ್ಪು ಬರೆದ್ರಿ ಅಂತ ಕೇಳಿದ್ದಕ್ಕೆ ನನ್ನ ಮೇಲೆ ರೇಗಾಡ್ಬಿಟ್ರು. ನೋಡಮ್ಮ, ಇದೇನು ಬ್ರಹ್ಮವಿದ್ಯೆ ಅಲ್ಲ. ಸ್ವಲ್ಪ ಗಮನ ಕೊಟ್ಟು ಬರೆದ್ರೆ ತಪ್ಪೇ ಇರೋಲ್ಲ. ಆದರೆ ಚೆನ್ನಿಗರಾಯರ ಮರ್ಜಿನೇ ಬೇರೆ. ನನ್ನ ಜೊತೇಲಿ ಕೂತ್ಕೊಂಡು ಲೆಕ್ಕ ಬರೆಯೋದು ಕಲ್ತ್ಕೊಳ್ಳಿ ಅಂತ ಹೇಳಿದೆ. ಹೊರಟೇ ಹೋದರು. ಇರಲಿ ಬಿಡು, ಈ ವರ್ಷ ನಾನು ಲೆಕ್ಕ ಬರ್ಕೊಡ್ತೀನಿ. ಇನ್ನೂ 1-2 ವರ್ಷ ಲೆಕ್ಕ ಬರ್ಕೊಡ್ಬೋದು. ಆದರೆ ನನಗೂ ವಯಸ್ಸಾಗಿದೆಯಲ್ಲಮ್ಮ. ಚೆನ್ನಿಗರಾಯರು ಈಗ ಲೆಕ್ಕ ಕಲ್ತ್ಕೊಳ್ಳದೇ ಇದ್ದರೆ ಮುಂದಕ್ಕೆ ಅವ್ರಿಗೆ ಕಷ್ಟ ಆಗುತ್ತಮ್ಮ. ನನ್ನ ಅದೃಷ್ಟ ಹೀಗಿದೆ. ಏನು ಮಾಡಿದ್ರೆ ಸರಿ ಹೋಗುತ್ತೆ ನೀವೇ ಹೇಳಿ ಮಾವಯ್ಯ. ಒಂದು ಕೆಲಸ ಮಾಡ್ಬೋದಮ್ಮ. ಏನದು ಮಾವಯ್ಯ? ನಿನ್ನ ಹಾಡಿನ ಪುಸ್ತಕ ನೋಡಿದೆ. ಒಳ್ಳೆ ಕಡಲೆ ಕಾಳಿನಾಗೆ ಗುಂಡಕ್ಕೆ ಅಕ್ಷರ ಬರೀತೀಯ. ನಿಂಗೆ ಓದೋಕ್ಕೂ ಬರುತ್ತೆ. ನಿನಗೆ ಲೆಕ್ಕ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ. ಕಲಿತ್ಕೊಂಡಿದ್ದನ್ನ ಮನೇಲಿ ಕೂತ್ಕೊಂಡು ನೀವು ಬರೆದು ಕೊಡು. ಚೆನ್ನಿಗರಾಯರು ಕೋಟು ಟೋಪಿ ಹಾಕ್ಕೊಂಡು ಉತ್ಸವ ಮೂರ್ತಿಯ ಹಾಗೆ ಹೋಗಿ ಜವಾಬಂದಿ ಮಾಡಿಸ್ಕೊಂಬರ್ಲಿ. ಮಾವಯ್ಯ, ಹೆಂಗಸರು ಈ ಲೆಕ್ಕನ ಬರಿಬಹುದಾ? ಯಾಕೆ ಬರೀಬಾರ್ದು? ಇಂಥ ಕೆಲಸನ ಹೆಂಗಸರು ಮಾಡಬಾರ್ದು, ಇಂಥ ಕೆಲಸನ ಗಂಡಸರು ಮಾಡಬಾರ್ದು ಅಂತ ಯಾವ ಸರ್ಕಾರಿ ಕಾನೂನು ಇಲ್ವಲ್ಲ. ಅದು ಹಾಗಲ್ಲ ಮಾವಯ್ಯ. ಶಾನ್ ಭೋಗ್ಯನ ಅವ್ರ ಕೈಯಿಂದ ಕಿತ್ಕೊಂಡಿದ್ದೀವಿ ಅಂತ ಪಟೇಲ್ರಿಗೆ ನಮ್ಮ ಮೇಲೆ ಸಿಟ್ಟಿದೆ. ಈಗ ಆ ಲೆಕ್ಕನ ನಮ್ಮ ಮನೆಯವ್ರು ಬರೀತಾ ಇಲ್ಲ, ನಾ ಬರಿತಾ ಇದ್ದೀನಿ ಅನ್ನೋದವ್ರಿಗೆ ಗೊತ್ತಾದರೆ ಪಟೇಲ್ರು ಏನಾದರೂ ಕಿತಾಪತಿ ಮಾಡಿ ಸರ್ಕಾರಕ್ಕೆ ಬರೆದು ತಿಳಿಸಿ ಶಾನ್ ಭೋಗ್ಯ ಮತ್ತೆ ನಮ್ಮ ಕೈಯಿಂದ ಹೊಟ್ಟೋಗುತ್ತೇನೋ ಅನ್ನೋ ಭಯ. ನೀ ಹೇಳೋದು ನಿಜಮ್ಮ. ಈಗಿನ ಕಾಲದಲ್ಲಿ ಕೆಲವರು ತುಂಬ ಹೊಟ್ಟೆ ಕಿಚ್ಚಿರುತ್ತೆ. ಏನು ಬೇಕಾದರೂ ತರಲೆ ಮಾಡ್ತಾರೆ. ಒಂದು ಕೆಲಸ ಮಾಡೋಣ, ನೀ ಜಗಲಿ ಮೇಲೆ ಕೂತ್ಕೊಂಡು ಲೆಕ್ಕ ಬರೆದ್ರೆ ತಾನೇ ಊರಿನವ್ರಿಗೆಲ್ಲ ಗೊತ್ತಾಗುತ್ತೆ. ಮನೆ ಒಳಗೆ ಕೂತ್ಕೊಂಡು ಬರೆಯೋಣ. ಆಗ ನೀನೇ ಲೆಕ್ಕ ಬರೆದಿದ್ದು ಅಂತ ಯಾರಿಗೂ ಗೊತ್ತಾಗಲ್ಲ. ನೋಡಮ್ಮ, ಮೊದಲು ರೂಲ್ ದೊಣ್ಣೆ ಇಟ್ಕೊಂಡು ಗೆರೆ ಎಳೆಯೋದನ್ನ ಕಲ್ತ್ಕೋಬೇಕು. ಕೆಂಪು ಗೀಟಿಗೆ ಸಮನಾಗಿ ಗೆರೆ ಎಳಿತಾ ಬರಬೇಕು. ಎಡಗೈ ಬೆರಳಿಂದ ರೂಲ್ ದೊಣ್ಣೆನ ಹೀಗೆ ಉರುಳಿಸ್ತಾ ಹೋಗಬೇಕು. ಎಲ್ಲ ಗೆರೆಗಳು ಸಮನಾಗಿರಬೇಕು, ನೇರವಾಗಿರಬೇಕು. ಮಸಿ ಜಾಸ್ತಿ ಬೀಳದ ಹಾಗೆ ಲೇಖನಿ ಉಪಯೋಗಿಸ್ಬೇಕು. ಗೊತ್ತಾಯ್ತಾ? ಇಲ್ಲಿ ತೋರ್ಸಮ್ಮ. ಆಹಾ, ಎಷ್ಟು ಚಂದ ಗೀರಿದೆಯಮ್ಮ. ನೋಡಿದ್ರೆ ಹೊಸಬ್ರು ಹಾಕಿದ್ದು ಅಂತ ಹೇಳಕ್ಕೆ ಆಗಲ್ಲ. ನನಗೆ ಗೆರೆ ಹಾಕಕ್ ಬರುತ್ತೆ ಮಾವಯ್ಯ. ನನ್ನ ಹಾಡಿನ ಪುಸ್ತಕಕ್ಕೆಲ್ಲ ನಾನೇ ಗೆರೆ ಹಾಕಿದ್ದು. ಹೌದಾ? ಒಳ್ಳೇದೇ ಆಯ್ತು. ಹಾಗಾದ್ರೆ ಒಂದು ಕೆಲಸ ಮಾಡು, ಈ ಹಾಡುಗಳಿಗೆಲ್ಲ ಗೆರೆ ಹಾಕಿಟ್ರು ನಾನು ಅಯ್ಯ ಶಾಸ್ತ್ರಿಗಳನ್ನ ಹೋಗಿ ನೋಡ್ಕೊಂಡು ತಗ. ಅದಕ್ಕೆ ಯಾರದು? ದ್ಯಾವರ್ಸಯ್ಯ ಅಂತ. ಬೇವರ್ಸಿನ? ಬೇವರ್ಸಿ ಅಲ್ಲ, ದ್ಯಾವರ್ಸಯ್ಯ ಅಂತ. ಏನ್ ಮಾಡ್ತಾ ಇದೀಯ ಅದಕ್ಕೆ? ಲೆಕ್ಕದ ಪುಸ್ತಕಕ್ಕೆ ಗೆರೆ ಹಾಕ್ತಾ ಇದ್ದೀನಿ. ಲೆಕ್ಕದ ಪುಸ್ತಕ ಮುಟ್ಟಿದ್ಯಾ ನಿನಗೆ? ಅಮ್ಮ ಅಮ್ಮ, ನಿನ್ ಶಾನ್ಭೋಗಕ್ಕೆ ಪುಸ್ತಕನೆಲ್ಲ ಹಾಳು ಮಾಡ್ತಿದ್ದಾಳೆ. ಯಾವಳು? ಅದೇ ನಿನ್ ದೊಡ್ಡ ಸೊಸೆ.
ಏನ್ ಬಂತು ಕಷ್ಟ ಮುಂದೆ. ನಿನ್ಗೆ ಮೈ ಮೇಲೆ ಜ್ಞಾನ ನೆಟ್ಕಿದ್ದೇನೆ ಬೋಸುಡಿ ಲೆಕ್ಕ ಪುಸ್ತಕ ಮುಟ್ಟದೇವಂತ ನಿನ್ಗೆ. ಅತ್ತೆ ಏನ್ ಮಾಡ್ತಾ ಇದ್ದೀರಿ? ಕೊಡೆ ಅತ್ತೆ ಬಿಡಿ ಅತ್ತೆ, ಕೊಡೆ, ಏನ್ ಕೊಡೆ. ಮಾಡ್ತಾ ಇದ್ದೀರಿ? ಇದು ಶಾನ್ ಬೊಕ್ಕೆ ಪುಸ್ತಕ, ನೀನ್ ಸುಡುಗಾಡ ಹಾಡಿದ ಪುಸ್ತಕ ಅಲ್ಲ ಕಣೆ. ಏಳೆ ಮೇಲೆ ಅತ್ತೆ 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 ಮಾವಯ್ಯನೇ ರೂಲ್ ಹಾಕು ಅಂತ ಹೇಳೋದ್ರು. ಮಾವಯ್ಯನ ಅದ್ಯಾವ ಮಾವಯ್ಯನೇ? ನನಗ್ ಗೊತ್ತಿಲ್ದೇ ಇರೋ ಹೊಸ ಮಾವಯ್ಯ. ಮಾಮ ಏನ್ ಮಾಡ್ತಾ ಇದ್ದೀರ ಮಾಕೆಗೆ? ಯಾವನಯ್ಯ ನೀನು? ದ್ಯಾವರ್ಗಯ್ಯ, ಯಾಕೆ ಬಂದೆ ಇಲ್ಲಿಗೆ? ಲೆಕ್ಕ ಬರೆಯೋಕ್ ಬಾ ಅಂತ ಹೇಳಿದ್ರಲ್ಲ. ನೋಡಿಮ್ಮ, ನನಗೆ ಮೈ ಹುಷಾರಿಲ್ಲ. ಟೈಮ್ಗೆ ಸರಿಯಾಗಿ ಕೆಲಸ ಆಗಬೇಕು ಅಂದರೆ ಯಾರ್ದಾದ್ರೂ ಸಹಾಯ ಬೇಕಾಗಿತ್ತು. ಅದಕ್ಕೆ ನಿಮ್ಮ ಸೊಸೆಗೆ ಶಾನ್ ಭೋಗ್ಯ ಪುಸ್ತಕಕ್ಕೆಲ್ಲ ಗೀರ್ ಹಾಕ್ಕೊಡಮ್ಮ ಅಂತ ಕೇಳಿದೆ. ಅವಳ ಯಾಕೆ ಗೆರೆ ಹಾಕ್ಬೇಕು? ಆ ಮುಂಡ ಮಗ ಎಲ್ಲೋದ್ನೋ? ಯಾರಮ್ಮ? ಅವನೇ ಚನ್ಗ. ಹೋಗ್ ಕರ್ಕೊಂಬರ್ಗು. ನಮ್ಮ ಯಜಮಾನ್ರು ಬರಿತಾ ಇದ್ದ ಪುಸ್ತಕ ಇದು. ಈ ಅನಿಷ್ಟ ಮುಂಡೆ ಮುಟ್ಬೋದ? ಅಮ್ಮ, ನಿಮ್ಮ ಯಜಮಾನ್ರು ಸೊಸೆ ತಾನೇ ಇವಳು, ಬ್ಯಾರಿಯೋಳು ಯಾರು ಅಲ್ವಲ್ಲ. ಆದ್ರೂ ಇದು ಸರಿಯಲ್ಲ. ನಾನು ಒಂದ್ ದಿವಸ ಈ ಪುಸ್ತಕ ಮುಟ್ತಿರ್ಲಿಲ್ಲ. ಯಾಕೆ ಅಂದರೆ ನಿಮಗೆ ಓದುವರ ಬರ್ತಿರ್ಲಿಲ್ಲ. ನಿಮ್ಮ ಯಜಮಾನರು ಶಾನ್ ಭೋಗ್ಯನ ಶ್ರದ್ಧೆಯಿಂದ ಮಾಡ್ತಾ ಇದ್ರು. ಹಾಗಾಗಿ ಖಾನೆ ಶುಮಾರಿ ಬರೆಯೋಕೆ ಯಾರೂ ಬೇಕಾಗಿರಲಿಲ್ಲ. ಆದರೆ ನಿಮ್ಮ ಮಗ ಚೆನ್ನಿಗರಾಯ ಯಾವುದನ್ನು ಬರೆಯೋದೇ ಇಲ್ವಲ್ಲ. ಬಂದ್ಯಾ? ಬೆಂಗ್ ಮುಂಡದೆ ನೋಡು, ನಿನ್ ಹೆಂಡತಿ ನಿನ್ ಸಮ್ಮುಖ ನಿಂತ್ಕೊಂಡು ಶಾನ್ ಬೊಕ್ಕೆ ಮಾಡ್ತಾ ಇದ್ದಾಳೆ. ನೀನು ಹೊರಗಡೆ ತಂಬಾಕಾಗಿತಾ ಇರು. ಅಯ್ಯೋ, ನಾನು ತಂಬಾಕು ತಂಬಾಕಿನ ಮನೆ ಹಾಳಾಯ್ತು. ನಾನು ಬಟ್ಟೆ ಒಕ್ಕೊಂಡು ಬರುವವರೆಗೂ ಇಲ್ಲಿಂದ ಅಲ್ಲಾಡ್ಕೂಡ್ದು. ಇಲ್ಲಿ ಕೂತ್ಕೊಂಡು ಲೆಕ್ಕ ಬರೀ. ಶಾನ್ ಬಾಗ್ರೆ ಯಾವನಯ್ಯ ನೀನು? ಅದ್ಯಾಕೆ ಹಾಕಿ ಕದ್ದು ಮುಚ್ಚಿ ನೋಡ್ತಾ ಇದ್ಯಾ? ಇಲ್ಲೇನ್ ಕೋತಿ ಕುಣಿತಾ ಇದ್ಯಾ? ಶಾನ್ ಬಾಗ್ ರಾಮಣ್ಣವ್ರ ಹತ್ರ ಮಾತಾಡ್ಬೇಕಾಗಿತ್ತು. ಅವರು ಸತ್ ಸ್ವರ್ಗದಲ್ಲಿದ್ದಾರೆ, ಅಲ್ಲೇ ಹೋಗಿ ಮಾತಾಡೋ. ಅದು ಅದು ಅವ್ರ ಹೆಂಡತಿ. ನಾನೇ ಆ ಮುಂಡೆ. ಏನಾಗಬೇಕಾಗಿತ್ತು? ನಿಮ್ಮನ್ನೇ ನೋಡ್ಬೇಕಾಗಿತ್ತು. ನೋಡ್ಬೇಕಾಗಿತ್ತಾ? ನೋಡು, ನೋಡಿದ್ದಾಯ್ತಾ? ನಡಿ. ಒಂದು ಪುಟ್ಟ ನೋಡ. ನೀವು ನಾನು ನಿದ್ದೆ ಮಾಡಕ್ಕೂ ಬಿಡಲ್ಲ, ಅಮ್ಮ ತಂಬಾಕ್ ತಿನ್ನಕ್ಕೂ ಬಿಡಲ್ಲ. ಏನ್ ಮಾಡ್ಬೇಕು? ಕೂತ್ಕೊಂಡು ಗೆರೆ ಹಾಕಬೇಕು. ನೋಡಿ ಸ್ವಾಮಿ, ನನಗೂ ಬೆನ್ನೋವು. ಹೆಚ್ಚು ಹೊತ್ತು ಕೂತ್ಕೊಂಡು ಬರೆಯೋಕೆ ಆಗೋದಿಲ್ಲ. ನಾನು ನಿಮ್ಮ ಲೆಕ್ಕ ಬರೆಯೋಕೆ ಒಪ್ಕೊಂಡೆ. ಈ ಶಾನ್ ಭೋಗ್ಯ ಕಡತಕ್ಕೆಲ್ಲ ಗೆರೆ ಹಾಕ್ತೀನಿ ಅಂತೇನು ಹೇಳಲಿಲ್ಲ. ನೋಡಿ, ಯಾರಾದರೂ ಕೂತ್ಕೊಂಡು ಗೆರೆ ಹಾಕ್ಕೊಟ್ರೆ ನನ್ನ ಕೆಲಸ ನಾನು ಮಾಡ್ತೀನಿ, ಇಲ್ದಿದ್ರೆ ಆಗೋದಿಲ್ಲ ಸ್ವಾಮಿ. ಶಾನ್ ಬಾಗ್ರೆ, ಶಾನ್ ಬಾಗ್ರೆ, ಸ್ವಾಮಿ ಚೆನ್ನಿಗರಾಯ್ರೆ, ಏನು ಯೋಚನೆ ಮಾಡ್ತಿದ್ದೀರಾ? ಒಂದ್ ಆಣೆ ಕೊಟ್ಟು 55ನೇ ನಂಬರ್ ತಂಬಾಕ್ ತಂದಿದ್ದೆ ಕಣ್ರಿ. ಅನ್ಯಾಯವಾಗಿ ನೆಲಕ್ ಬಿದ್ದು ಹಾಳಾಗೋಯ್ತಲ್ಲ ಅಂತ ಸಂಕಟ ಆಗ್ತಿದೆ. ತಂಬಾಕಿನ ಕತೆ ಬೇಡ, ಲೆಕ್ಕದ ಕತೆ ಹೇಳಿ. ಬನ್ನಿ, ಕೂತ್ಕೊಂಡು ಗೆರೆ ಹಾಕಿ. ಏನ ನೀವೇ ಗೆರೆ ಹಾಕ್ತಿರೋ ಇಲ್ಲ ನಿಮ್ಮ ಹೆಂಡತಿಗೆ ಹೇಳೋ? ಆ ಮುಂಡೆ ಕೈಲ ಹಾಕ್ಸ್ಕೊಳ್ರಿ, ನಾನು ತಂಬಾಕು ಹಾಕೋಬೇಕು. ನಮಸ್ಕಾರ, ನಾನು ಶ್ಯಾಮ್ ಭಟ್ಟ ಅಂತ, ನುಗ್ಗೇಕೆರೆಯಲ್ಲಿ ಮೇಷ್ಟ್ರು. ಸರಿ, ಆಯ್ತು, ಸಂತೋಷ. ಈ ಮನೆ ವ್ಯವಹಾರನೇ ಗೊತ್ತಾಗ್ತಾ ಇಲ್ಲ. ತಾವು ಮಾಡೋದಿಲ್ಲ, ಇನ್ನೊಬ್ರಿಗೂ ಮಾಡೋಕ್ ಬಿಡೋದಿಲ್ಲ.
ನಂಜಮ್ಮ ಬಾಮ್ಮ ಇಲ್ಲಿ ಬಾ ಬರೀ. ಸುಮ್ಮನೆ ರಾಧ ಅಂತ ಆಗೋಯ್ತು. ನನಗಿದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಮಾವಯ್ಯ. ನಾನು ಪೆಟ್ಟು ತಿಂದ್ರೂ ಪರವಾಗಿಲ್ಲ, ಲೆಕ್ಕ ಕಲಿಬೇಕು. ಶಾನ್ ಭೋಗ್ಗೆ ನಿಮ್ಮ ಮನೆಗೆ ಉಳಿಸ್ಬೇಕು. ನೋಡಮ್ಮ, ನಿಮ್ಮ ಅತ್ತೆ ನಿಮ್ಮ ಅವನಿಗೆ ಎರಡನೇ ಹೆಂಡತಿ, ಅದಕ್ಕೆ ಸಿಡಿಮಿಡಿ ಸಿಟ್ಟು. ಆಕೆ ಸ್ವಭಾವ ಊರಲ್ಲಿ ಎಲ್ಲರಿಗೂ ಗೊತ್ತಿದೆ. ನೀನು ಬೇಜಾರು ಮಾಡ್ಕೋಬೇಡ. ತಗೋ ಬರೆಯಕ್ಕೆ ಶುರು ಮಾಡು. ಪೆಟ್ಟಾಯ್ತೇನಮ್ಮ? ನಿನ್ನಂಥ ಒಳ್ಳೆ ಹುಡುಗಿಗೆ ಸುಮ್ಮನೆ ಹೊಡೆದ್ರಲ್ಲ ಅಂತ ಸಂಕಟ ಆಗ್ತಾ ಇದೆಯಮ್ಮ. ಬೆನ್ನ ಮೇಲಷ್ಟೇ ಹೊಡೆದ್ರು, ಎಲ್ಲಿ ಹೊಟ್ಟೆ ಮೇಲೆ ಹೊಡಿತಾರೋ ಅಂತ ಭಯ ಆಗಿತ್ತು. ಯಾಕಮ್ಮ, ಏನಾದರೂ ವಿಶೇಷನಾ? ಶಾನ್ಭೋಗ್ರೆ, ಅವ್ರೀಗ ತಾನೇ ಹೋದ್ರಲ್ಲ. ಓ ಅವರೇನಾ? ನಾನು ಅವ್ರನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಅವ್ರು ಹಾಗೆ ಹೊರಟೋದ್ರು. ಓ, ಏನಾಗಬೇಕಾಗಿತ್ತು? ನಾನು ಶಾಂಭಟ್ಟ ಅಂತ ನುಗ್ಗೆಕೆರೆಯಲ್ಲಿ ಮೇಷ್ಟ್ರಾಗಿದ್ದೀನಿ. ಓ, ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಮಾದೇವಯ್ಯನವರು ಒಂದು ವಿಷಯ ಹೇಳಿದರು, ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ. ಏನು? ನನ್ನ ಮಗಳು ಸಾವಿತ್ರಿ ಅಂತ ಮುಲ್ಕಿವರೆಗೂ ಓದಿದ್ದಾಳೆ. ಮನೆ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ಕಸೂತಿ ಹಾಕ್ತಾಳೆ, ದೇವ್ರ ನಾಮ ತುಂಬ ಚೆನ್ನಾಗಿ ಹಾಡ್ತಾಳೆ. ದೇವ್ರ ನಾಮನ? ಜಾತಕ ತಂದಿದ್ದೆ. ಕೊಡಿ, ನಾನು ವಿಷಯನ ನಮ್ಮ ಮನೆಯವ್ರಿಗೂ ಅತ್ತೆಯವ್ರಿಗೂ ಹೇಳ್ತೀನಿ. ಮೊಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು, ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು. ಎಲ್ಲ ಸಹಿಸಿ ಮುಂದೆ ಪಯಣ, ಬದುಕೆ ವಿಸ್ಮಯ ರಂಗ. ಎಲ್ಲೋ ಅಡಗಿ ಕುಳಿತ ಬಾಣ, ಇರವು ವಿಷಮ ಸಂಗ. ಹೃದಯ ಗೃಹವೇ ಬಿರಿದು ಭಂಗ, ಬಾಳುವಳಲ ಬಳಗ. ಹೃದಯ ಗೃಹವೇ ಬಿರಿದು ಭಂಗ, ಬಾಳು